ಹಲೋ ಗೈಸ್, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ನಿಮ್ಗೆ ಯಾವ ಒಂದು ಪ್ರಬಂಧ, ಯಾವ ಒಂದು ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಒಂದು ಮಾಹಿತಿನ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಬಹುದೊಡ್ಡ ಬರಹಗಾರರು. ಓಕೆ, ಎರಡನೇ ಪಾಯಿಂಟ್ ನೋಡಿ, ಅವರನ್ನು ಜನರು ಪ್ರೀತಿಯಿಂದ ಮಾಸ್ತಿ ಎಂದು ಕರೆಯುತ್ತಾರೆ. ಓಕೆನಾ, ಕರೆಯುತ್ತಾರೆ. ಅದಾದ ನಂತರ ಮೂರನೇ ಪಾಯಿಂಟ್, ಅವರು 1891 ಜೂನ್ 6ರಂದು ಜನಿಸಿದರು. ಓಕೆನಾ, ಅವರು 1891 ಜೂನ್ 6ರಂದು ಜನಿಸಿದರು. ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಅವರ ಊರು ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮ. ಐದನೇ ಪಾಯಿಂಟ್, ಅವರು ತಮ್ಮ ಕಥೆಗಳನ್ನು ಶ್ರೀನಿವಾಸ ಎಂಬ ಹೆಸರಿನಲ್ಲಿ ಬರೆಯುತ್ತಿದ್ದರು. ಮೊದಲನೇ ಪಾಯಿಂಟ್ ನೋಡ್ತಾ ಹೋಗಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡದ ಬಹುದೊಡ್ಡ ಬರಹಗಾರರು. ಎರಡನೇ ಪಾಯಿಂಟ್, ಅವರನ್ನು ಜನರು ಪ್ರೀತಿಯಿಂದ ಮಾಸ್ತಿ ಎಂದು ಕರೆಯುತ್ತಾರೆ. ಅವರು 1891 ಜೂನ್ 6ರಂದು ಜನಿಸಿದರು. ನಾಲ್ಕನೇ ಪಾಯಿಂಟ್, ಅವರ ಊರು ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮ. ಐದನೇ ಪಾಯಿಂಟ್, ಅವರು ತಮ್ಮ ಕಥೆಗಳನ್ನು ಶ್ರೀನಿವಾಸ ಎಂಬ ಹೆಸರಿನಲ್ಲಿ ಬರೆಯುತ್ತಿದ್ದರು. ಆರನೇ ಪಾಯಿಂಟ್, ಅವರನ್ನು ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ಕರೆಯಲಾಗುತ್ತದೆ. ಓಕೆನಾ, ಕರೆಯಲಾಗುತ್ತದೆ. ಅದಾದ ನಂತರ ಏಳನೇ ಪಾಯಿಂಟ್ ನೋಡಿ, ಅವರು ತುಂಬಾ ಸುಲಭವಾದ ಭಾಷೆಯಲ್ಲಿ ಕಥೆಗಳನ್ನು ಬರೆಯುತ್ತಿದ್ದರು. ಓಕೆನಾ, ಬರೆಯುತ್ತಿದ್ದರು. ಅದಾದ ನಂತರ ಎಂಟನೇ ಪಾಯಿಂಟ್ ನೋಡಿ, ಅವರಿಗೆ ಸಾಹಿತ್ಯದ ದೊಡ್ಡ ಗೌರವವಾದ
ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಓಕೆ. ಅಂದ್ರೆ 9ನೇ ಪಾಯಿಂಟ್. ಅವರು ಮೈಸೂರು ರಾಜ್ಯದಲ್ಲಿ ಅತ್ಯುನ್ನತ ಸಿವಿಲ್ ಸರ್ವಿಸ್ ಅಧಿಕಾರಿಯಾಗಿದ್ದರು. ಓಕೆ, ಅಧಿಕಾರಿಯಾಗಿದ್ದರು. ಅದಾದ 10ನೇ ಪಾಯಿಂಟ್ ನೋಡಿ. ಅವರು 1986 ಜೂನ್ 6ರಂದು ನಿಧನರಾದರು. ಓಕೆನಾ? ರೈಟ್. ಹಾಗಾದರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾಯಿತು. ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.